ಓನ್ ವಾಯ್ಸ್ ವಿಡಿಯೋ ಮಾಡ್ಬೇಕು. ಆದ್ರೆ ಹೊರಗೆ ಹೋದಾಗ ನಿಮ್ಮ ವಾಯ್ಸ್ಗಿಂತ ಬೇರೆ ವಾಯ್ಸ್ ಭಾಳ ಕೇಳಿಸತೈತಿ. ಮೈಕ್ ಇಲ್ಲ, ಬರ್ರಿ ನಾವು ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ, ಅದನ್ನ ಫಾಲೋ ಮಾಡಿರಿ. ಹೋಗಿ ಇನ್ಶಾರ್ಟ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊರಿ. ಪ್ಲೇಸ್ಟೋರ್ನಾಗ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಗೆ ಯಾವ ವಿಡಿಯೋ ಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊರಿ. ರೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದು ಬರ್ತೈತಿ ವಿಡಿಯೋ. ಆಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟಕ್ಕೆ ಬೇಕಲ್ಲ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊರಿ ವಿಡಿಯೋನ. ಸಿಂಪಲ್ ಐತಿ ಆ್ಯಪ್. ಬೇರೆ ಆ್ಯಪ್ ಬಗ್ಗೆ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿದ್ದರ ಬಗ್ಗೆ ಹೇಳಾಕುಂತ ನಾನು. ಇಲ್ಲಿಗೆ ಹೋಗಿ ಇದರದ್ದು ಆಡಿಯೋನ ಡಿಲೀಟ್ ಮಾಡ್ಕೋಬೇಕು. ಹೆಂಗಪ್ಪ ಅಂತಂದ್ರೆ ಅಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವ್ಯಾಲ್ಯೂಮ್ನ ಫುಲ್ಲು ಜೀರೋ ಮಾಡ್ಕೊರಿ. ಈಗ ನಿಮ್ಮ ಒರಿಜಿನಲ್ ಆಡಿಯೋ ಹೋಗ್ತೈತೆ, ಅಲ್ಲಿಂದ ಎಲ್ಲ ಸೈಲೆಂಟಾಗಿರ್ತೈತಿ. ಈ ಥರ ಬರ್ತದೆ. ಏನೂ ಕೇಳಿಸ್ತಿರಲ್ಲ, ಫುಲ್ ಎಂಟಿ ಆಗಿರ್ತೈತಿ. ಆಮೇಲೆ ಅಲ್ಲೇ ಮೇಲ್ಗಡೆ ಒಂದು ಆಪ್ಷನ್ ಐತಿ ರೆಕಾರ್ಡ್ ಅಂತೇಳಿ, ಅದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ರೆಡ್ ಬಟನ್ ಐತಲ್ಲ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ 3, 2, 1 ಅಂತೇಳಿ ಸ್ಟಾರ್ಟ್ ಆಕೈತಿ. ನೀವೇನರ ಸ್ಕ್ರಿಪ್ಟ್ ಬರ್ಕೊಂಡಿರ್ತೀರಲ್ವ ಅಥವಾ ಏನರ ಹೇಳೋದಿರ್ತೈತಲ್ಲ ಅದನ್ನ ಹೇಳಬೇಕು. ಲಿಪ್ ಸಿಂಕ್ ಮಾಡಿರಿ. ನೀವು ಹೊರಗೆ ವಿಡಿಯೋ ಮಾಡ್ಬೇಕಾರೆ ಎಲ್ಲಾರು ಬರ್ಕೊಂಡ್ರೆ ಇಟ್ಕೊರಿ, ಮತ್ತು ಇಲ್ಲಿ ಕರೆ ನೆನಪಿಟ್ಕೊರಿ ಏನು ಹೇಳಿದ್ರಿ ಅಂತ ಎಕ್ಸಾಕ್ಟಾಗಿ. ಯಾಕಂದ್ರೆ ಇಲ್ಲಿ ಯಾವ ರೀತಿ ಅಂಥೇಳಿ ಮತ್ತು ತಪ್ಪಾಗ್ಬಿಟ್ಟಿಗೆ ಆಗ್ಬಿಟ್ರೆ ಸರಿಯಾಗಲ್ಲ. ಆಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಪ್ಲೇ ಮಾಡಿರಿ ಹೆಂಗಾಗೈತೆ ಅಂತೇಳಿ. ಕರೆಕ್ಟ್ ಆದ್ರೆ ಓಕೆ, ಇಲ್ಲಾಂದ್ರೆ ಮತ್ತೆ ರಿಮೂವ್ ಮಾಡ್ಕೊಂಡು ಮತ್ತೊಂದು ಸರಿ ಮಾಡಿರಿ. ಆಮೇಲೆ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಸರಿ ಪ್ಲೇ ಮಾಡಿ ನೋಡಿರಿ ಎಲ್ಲ ಕರೆಕ್ಟ್ ಐತೆ ಇಲ್ಲ ಅಂಥೇಳಿ. ಎಲ್ಲ ಕರೆಕ್ಟ್ ಐತೆ ಅಂತಂದ್ರೆ ಮತ್ತು ಎಲ್ಲಿಗೆ ಮಾತು ಎಂಡ್ ಆಗಿರ್ತೈತಲ್ಲ ಅದನ್ನು ಸಪ್ರೇಟ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಅದು ಸ್ಲೋ ಮೋಷನ್ ಆಗಬೇಕು ಅಂದಾಗ ಮಾತ್ರ ಚೆಂದ ಕಾಣೋದು. ಅಲ್ಲಿಗೆ ಟಚ್ ಮಾಡಿ ಹಿಂಗೆ ಸ್ಲೈಡ್ ಮಾಡಿರಿ. ಅವಾಗ ಅಲ್ಲಿ ಸ್ಪ್ಲಿಟ್ ಅನ್ನೋ ಆಪ್ಷನ್ ಇರ್ತೈತಿ, ಅದನ್ನು ಕ್ಲಿಕ್ ಮಾಡ್ಕೊರಿ. ಮಾಡ್ಕೊಂಡ ತಕ್ಷಣ ಈ ಕಡೆದ ಸಪ್ರೇಟ್ ಪಾರ್ಟ್ ಈ ಕಡೆದ ಸಪ್ರೇಟ್ ಪಾರ್ಟ್ ಆಗಿಬಿಡ್ತೈತಿ. ಮತ್ತು ಸ್ವಲ್ಪ ಇದು ಮಾಡ್ಕೋಬೇಕಲ್ಲ ಅಂದ್ರೆ ಕಲರ್ ಏನಾರ ಮಾಡ್ಕೋಬೇಕಂತಂದ್ರೆ ಅಲ್ಲೇ ಫಿಲ್ಟರ್ ಐತಿ. ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣ ಇಲ್ಲಿ ಫಿಲ್ಟರ್ ಅಂತ ಇರ್ತಾವೆ, ಅಲ್ಲಿ ಹೋಗಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಬೇಕಲ್ಲ ನಿಮ್ಗೆ ಆ ರೀತಿ ನೀವು ಎಡಿಟ್ ಮಾಡ್ಕೋಬೋದು ಅದನ್ನು. ಅಂದರೆ ವೈಟ್ ಆಗಿರ್ಬೋದು, ಏನೇನು ಭಾಳ ಆಪ್ಷನ್ ಅದಾವೆ ಅಲ್ಲಿ. ನಿಮ್ಗೆ ಹೆಂಗೆ ಬೇಕಲ್ಲ, ನಿಮ್ಗೆ ಹೆಂಗೆ ಇಷ್ಟ ಆಗೈತೆ ಹಂಗೆ ಮಾಡ್ಕೊರಿ. ಚಂದ ಮಾಡಿರಿ. ಒಟ್ಟು ನನಗೆ ಹೆಂಗೆ ಇಷ್ಟ ಆಗೈತೆ ಹಂಗೆ ಮಾಡ್ಕೊಳತ್ತೆ ನಾನು. ಯಾವ್ಯಾವ ಹೆಚ್ಚಿಗೆ ಇರ್ಬೇಕು, ಯಾವ್ಯಾವ ಕಡಿಮೆ ಇರ್ಬೇಕು ಅಂತೇಳಿ ಮಾಡ್ಕೊಂಡ ತಕ್ಷಣ ಆಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿರಿ. ಬೇರೆ ಆ್ಯಪ್ಗಳ ಬಗ್ಗೆ ನಂಗೆ ಗೊತ್ತಿಲ್ಲ. ಇದು ಭಾಳ ಈಸಿ ಐತಿ, ಯಾಕಂದ್ರೆ ಭಾಳ ದಿನದಿಂದ ಯೂಸ್ ಮಾಡೋದನ್ನ ಅಂತ ಹೇಳತ್ತೀನಿ. ಫುಲ್ ಕ್ಲಾರಿಟಿ ಐತಿ ಅಂತೇಳಿ. ಮತ್ತು ಅರ್ಧಂಬರ್ಧ ಹೇಳಿದ್ರೆ ತಪ್ಪಾಕತ್ತದ. ಆಮೇಲೆ ಸೆಕೆಂಡ್ ಪಾರ್ಟ್ ಐತಲ್ಲ ಅದಕ್ಕೂ ಏನಾರ ಬೇಕಂದ್ರೆ ಅದನ್ನು ಫಿಲ್ಟರ್ ಮಾಡ್ಕೋಬೋದು ನೀವು. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮತ್ತೆ ಮ್ಯೂಸಿಕ್ ಅಂತ ಇರ್ತೈತಿ. ಆಮೇಲೆ ಇಲ್ಲಿ ಮೈ ಮ್ಯೂಸಿಕ್, ಇದನ್ನೇ ಯಾವ್ದಾರ ಮ್ಯೂಸಿಕ್ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊರಿ, ಇಲ್ಲ ಡೌನ್ಲೋಡ್ ಮಾಡಿ ಇಟ್ಕೊರಿ. ಇಲ್ಲಾಂದ್ರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಯಾವ್ದಾರ ಆಡಿಯೋ ಇದ್ದಿದ್ದು ವಿಡಿಯೋ ಇರ್ತೈತಲ್ಲ ಅದನ್ನು ಟಚ್ ಮಾಡಿರಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಕೈತಿದ್ದು. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಪಾರ್ಟ್ ಐತಲ್ಲ ಅದು ಸ್ವಲ್ಪ ಸೈಲೆಂಟ್ ಇರ್ಬೇಕು ರೀ. ಯಾಕಂದ್ರೆ ನಿಮ್ಮ ಡೈಲಾಗು ವರ್ಕ್ ಆಗತ್ತಿರ್ತೈತಲ್ಲೇ ರನ್ ಆಗೋದಿರ್ತೈತಿ. ಅಲ್ಲೇ ಕರೆಕ್ಟ್ ಹೋಗಿ ಹಾಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಆವಾಗ ಇದು ಸಪ್ರೇಟ್ ಪಾರ್ಟ್ ಆಕೈತಿ, ಅದು ಸಪ್ರೇಟ್ ಪಾರ್ಟ್ ಆಕೈತಿ. ಹಿಂದಿಂದ ಐತಲ್ಲ ಡೈಲಾಗ್ ಇದ್ದಿದ್ದು ಅದನ್ನ ಕ್ಲಿಕ್ ಮಾಡಿಕೊಂಡು ವ್ಯಾಲ್ಯೂಮ್ನ ಸ್ವಲ್ಪ ಅಲ್ಲಿ ವ್ಯಾಲ್ಯೂಮ್ ಅಂತ ಇರ್ತದೆ ನೋಡಿರಿ, ವ್ಯಾಲ್ಯೂಮ್ ಅನ್ನೋ ಬಟನ್ ಐತೆ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಾ 28, 26 ಈ ಥರ ಇಟ್ಕೊಂಡು ಒಂದು ಅಡ್ಜಸ್ಟ್ ಮಾಡಿಕೊಂಡೆ ಏನೋ ಮಾಡಿ. ರೈಟ್ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಪಾರ್ಟನ್ನ ಸ್ವಲ್ಪ ಸ್ಟ್ರಾಂಗ್ ಇಡ್ಬೇಕು, ಹೈಲಿ ಇಡ್ಬೇಕು. ಅಂದರೆ ಸೆಕೆಂಡ್ ಪಾರ್ಟ್ ಸ್ವಲ್ಪ ಹೈಲೈಟ್ ಆಗ್ಬೇಕಲ್ರಿ ನಿಮ್ಮ ಡೈಲಾಗೆ. ಆಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿರಿ. ಒಂದು ಸರಿ ಪ್ಲೇ ಮಾಡ್ಕೊಂಡು ನೋಡ್ಬೇಕು, ಯಾಕಂದರೆ ಎಲ್ಲ ಸರಿಯಾಗೈತಿ ಅಲ್ಲ ಅಂತೇಳಿ ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು. ರೈಟ್ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಸೆಕೆಂಡ್ ಪಾರ್ಟ್ ಐತಲ್ಲ ಸ್ವಲ್ಪ ಸ್ಲೋ ಮೋಷನ್ ಆಗ್ಬೇಕು. ಆವಾಗ ನೀವು ಸ್ಕ್ರೋಲ್ ಮಾಡಿ ಹಿಂಗೆ ಸ್ಲೈಡ್ ಮಾಡಿ ಅಲ್ಲಿ ಸ್ಪೀಡ್ ಅನ್ನೋ ಆಪ್ಷನ್ ಇರ್ತೈತಿ. ಸ್ಪೀಡ್ ಅನ್ನೋ ಕಾಣತೈತಿಲ್ಲ ರೀ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ಪೀಡನ್ನು ಕಡಿಮೆ ಇಟ್ಕೋಬೇಕು. ಕಡಿಮೆ ಇಟ್ಕೊಂಡ್ರೆ ಸ್ವಲ್ಪ ಹೈಲೈಟ್ ಆಕೈತಿ, ಮಸ್ತ್ ಆಕೈತಿ. ಹಿಂಗೆ ಮುಂದೆ ಮಾಡಿದ್ರೆ ಸ್ಪೀಡ್ ಜಾಸ್ತಿ ಆಗತ್ತೆ ರೀ, ಅದೆಲ್ಲ ಉಪಯೋಗ ಆಗಲ್ಲ. ಹಿಂದೆ ಮಾಡಿರಿ. ಕಡಿಮೆ ಇಟ್ಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ಲೋ ಆಗ್ಬಿಡ್ತೈತಿ ಸೆಕೆಂಡ್ ಪಾರ್ಟ್. ಹಿಂದಿಂದ ಕರೆಕ್ಟಾಗಿ ಇರ್ತೈತೆ ಅದು ಆ್ಯಸ್ ಯೂಶ್ವಲ್. ನೋಡಿರಿ ಫೈನಲಿ ಈ ಥರ ಆಕೈತಿ ಸ್ಲೋ ಮೋಷನ್. ಇನ್ನೂ ಸ್ಲೋ ಮಾಡ್ಕೋಬೋದು. ಮತ್ತು ಇದಕ್ಕೆ ಇನ್ನೊಂದು ಆಪ್ಷನ್ ಹೇಳ್ಕೊಡ್ತೇನೆ ನಿಮ್ಗೆ. ಮೇಲ್ಗಡೆ ಅನಿಮೇಷನ್ ಅಂತ ಕಾಣತ್ತಲ್ಲ ರೀ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ.
ಅಂದ್ರೆ ವಿಡಿಯೋದೊಂದೊಂದು ಸಪ್ರೇಟ್ ಎಫೆಕ್ಟಾಗಿ ಕೊಡ್ತೈತಿ ಇದು. ಇಲ್ಲಿ ಅದಾವಲ್ಲ ಇದನ್ನು ಯಾವ್ದು ಬೇಕಲ್ಲ ಯಾವ ಥರ ಬೇಕಲ್ಲ ಆ ಥರ ನೀವು ಸೆಟ್ ಮಾಡ್ಕೋಬೋದು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅವು ಪ್ಲೇ ಆಕಾವಲ್ಲಿ ಆ ಥರ ವಿಡಿಯೋ ಬರ್ತದೆ. ಅದು ಮಸ್ತ್ ಅದಾವೆ ಇಲ್ಲಿ. ಮತ್ತು ಅಲ್ಲಿ ಇನ್ ಔಟು ಕಾಂಬೋ ಲೂಪ್ ಅಂತೆಲ್ಲ ಐತಲ್ಲ, ಅವು ಯಾವುದನ್ನ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಕೆಂಡ್ ಪಾರ್ಟ್ಗೆ ಮತ್ತೊಂದು ಸೆಲೆಕ್ಟ್ ಮಾಡ್ಕೊರಿ ಯಾವ ರೀತಿ ಬೇಕಂತೇಳಿ. ಮಸ್ತ್ ಕೊಡ್ತದೆ ಎಫೆಕ್ಟ್ ಇದು. ಭಾಳ ಆಪ್ಷನ್ ಅದಾವೆ ಇಲ್ಲಿ. ಸ್ವಲ್ಪ ಬೇರೆ ಥರ ಅದಾವೆ, ಇನ್ನೊಂದು ಸ್ವಲ್ಪ ಮಸ್ತ್ ಅದಾವೆ ನೋಡ್ಕೊರಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತು ನಿಮ್ಗೆ ಒಂದು ಸರಿ ಪ್ಲೇ ಮಾಡಿ ನೋಡಿರಿ ಯಾವ ರೀತಿ ಕಾಣಾಕುಂತೈತಿ ಅಂತೇಳಿ. ಯಾಕಂದ್ರೆ ನಿಮಗೆ ಚೆಂದ ಕಾಣೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಮ ವಿಡಿಯೋ ಆಗಿರ್ತಾವಲ್ಲ ನೋಡ್ರಿ. ನಾವೊಂದು ಸೆಲೆಕ್ಟ್ ಮಾಡ್ಕೊಂಡೆ ಈ ಥರ ಬಂದೈತಿ, ಮಸ್ತ್ ಆಗೈತೆ ಅದು. ಈಗ ಎಡಿಟಿಂಗ್ ಮುಗ್ದತ್ರಿ, ಇದು ಸಿಂಪಲ್. ಮತ್ತು ಇದನ್ನ ಸೇವ್ ಮಾಡ್ಕೋಬೇಕಲ್ರಿ, ಅಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ರೆಸೊಲ್ಯೂಷನ್ ಸೆಟ್ ಮಾಡ್ಕೊರಿ. ಜಾಸ್ತಿ ಎಷ್ಟು ಇರ್ತೈತೆ ಅಷ್ಟು ಕ್ಲಾರಿಟಿ ಚೆನ್ನಾಗಿ ಬರ್ತೈತಿ. ನನ್ನ ಮೊಬೈಲ್ನಾಗ ಇಷ್ಟೆಲ್ಲ ಸಪೋರ್ಟ್ ಆಗಂಗಿಲ್ಲ, ಹಾಗಾಗಿ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು 720p ಸೆಲೆಕ್ಟ್ ಮಾಡ್ಕೊತಾನೆ. ಈಗ ಮಾಡಿಕೊಂಡು ಎಕ್ಸ್ಪೋರ್ಟ್ ಕೊಡ್ತೀನಿ. ಕೊಟ್ಟ ತಕ್ಷಣ ಡೈರೆಕ್ಟ್ ಹೋಗಿ ಗ್ಯಾಲ್ರಿನ್ಯಾಗ ಸೇವ್ ಆಕತಿ. ಮತ್ತು ಅಂಥದ್ರಾಗ ಇದನ್ನ ಎದಕ್ಕೆ ಸಜೆಸ್ಟ್ ಮಾಡಿದೆ ಅಂತೇಳಿ ಸ್ಪೀಡ್ ಇದು ಆಗತ್ತೆ ರೀ. ಇದು ಅಂದರೆ ಸೇವ್ ಆಗ್ಬಿಡ್ತೈತಿ ಬೇಗ. ಸ್ವಲ್ಪ ದೊಡ್ಡ ವೀಡಿಯೋ ಇದ್ದಷ್ಟು ಸ್ವಲ್ಪ ಟೈಮ್ ತೊಗೋತೈತಿ. ಬಟ್ ಒಂದು ಎವ್ರೇಜ್ ವಿಡಿಯೋ ಇದ್ದಿದ್ದು ಸ್ಪೀಡಾಗಿ ತೊಗೊಂಡ್ಬಿಡ್ತೈತಿ. ಸೇವ್ ಆಯ್ತು ನೋಡಿರಿ. ಫೈನಲ್ ಆಗಿ ನಾವೊಂದು ಎಡಿಟ್ ಮಾಡೀನಿ, ಅದು ನಿಮ್ಮ ಮುಂದೆ ಪ್ಲೇ ಮಾಡ್ತೇನೆ ನೋಡಿರಿ ಯಾವ ರೀತಿ ಕಾಣತ್ತಂತೇಳಿ. ಮತ್ತು ನಾ ಮಾಡಿದ್ದೆ ನಿಮ್ಗೆ ಸ್ವಲ್ಪ ಚಂದ ಕಾಣ್ಬೋದು ಅಥವಾ ಸರಿ ಇಲ್ಲದೇನೂ ಕಾಣ್ಬೋದು. ಬಟ್ ಅದು ನಾ ಯಾವ ರೀತಿ ಮಾಡೀನಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ನಿಮ್ಮದು ಒಳ್ಳೊಳ್ಳೆ ಟ್ಯಾಲೆಂಟ್ ಇರ್ತೈತಿ. ನಾ ಜಸ್ಟ್ ನಿಮ್ಗೆ ಬೇಸಿಕ್ ಹೇಳ್ಕೊಟ್ಟೆ, ಅದನ್ನೇ ನೀವು ಸ್ವಲ್ಪ ಎಕ್ಸ್ಪರ್ಟ್ ಆಗಿರಿ. ಎಲ್ಲ ಚೆಂದಾಗೆ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಎಲ್ಲ ಎಡಿಟು ಮತ್ತು ಎಫೆಕ್ಟ್ ಎಲ್ಲ ಹಾಕಿ ನಿಮ್ಮ ಮೇಲೆ ಇರ್ತದೆ ಡಿಪೆಂಡ್. ಅದು ನಾವೊಂದು ವೀಡಿಯೋನ ಫೈನಲಾಗಿ ಮಾಡಿ ಹಾಕೀನಿ, ಅದು ನಿಮಗೆ ಪ್ಲೇ ಮಾಡ್ತೀನಿ ನೋಡಿರಿ. ನಮ್ಮಂಥ ಹುಡುಗರು ಸದ್ಯದ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಜೇಬಲ್ಲಿ ಖಾಲಿ ಹೊರಗೆ ಗಿಚ್ಚಿ ಗಿಲಿಗಿಲಿ.